ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ಗಳ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂತ ವಿತ್ ಪ್ರೂಫು ವಿತ್ ಸಿಲೆಬಸ್ ಕಾಪಿಯನ್ನು ತೋರಿಸಿ ನಿಮ್ಗೆ ನಾನು ಹೇಳಿದ್ದೇನೆ. ಯಾವ ಸಬ್ಜೆಕ್ಟ್ಸ್ಗಳು ಬರುತ್ತೆ, ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾನು ನಿನ್ನೆ ಹೇಳಿದ್ದೇನೆ, ಸರಿನಾ? ಇವತ್ತಿನ ವಿಡಿಯೋದಲ್ಲಿ ನಾನು ಉಳಿದಿರೋದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಉಳಿದಿರೋ ಬ್ರಾಂಚಸ್ಗಳಿದೆಯಲ್ಲ, ಅದರಲ್ಲಿ ಎಷ್ಟು ಡಿಫ್ರೆನ್ಸ್ಗಳಿದೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ನೋಡಿ ಸ್ಟೂಡೆಂಟ್ಸ್, ಅದೇ ರೀತಿ ಯಾರಿಗಾದರೂ KCET ಮತ್ತು ಕಾಮೆಡ್ಕೆ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಆಗಿರುತ್ತೆ. ಇದರಲ್ಲಿ ನಾವು ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡ್ತೇನೆ. ಯಾವ ಕಾಲೇಜನ್ನು ಎಲ್ಲಿ ಇಡಬೇಕು, ಹೇಗೆ ಇಡಬೇಕು, ಯಾವ ರೀತಿ ಇಡಬೇಕು ಅನ್ನೋದನ್ನು. ಓಕೆ ಸ್ಟೂಡೆಂಟ್ಸು, ನಿನ್ನೆ ಒಂದು ವೀಡಿಯೋದಲ್ಲಿ ನಾನು ಏನು ಹೇಳಿದೆ, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಮಧ್ಯೆ ಏನೂ ಡಿಫ್ರೆನ್ಸ್ ಇಲ್ಲ. ಏನೋ 1-2 ಸಬ್ಜೆಕ್ಟ್ಗಳು ಆಚೆಗಡೆ ಆಗ್ತಾ ಇದೆ ಬಿಟ್ಟರೆ ಮತ್ತೆ ಏನೂ ಡಿಫ್ರೆನ್ಸ್ ಇಲ್ಲ, ಆಯಿತಾ? ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಹೆಚ್ಚಿನವರಿಗೆ ಈಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ AIML, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್, ಇದ್ರ ಬಗ್ಗೆ ಡಿಫ್ರೆನ್ಸು ಗೊತ್ತಿಲ್ಲ. ಇದ್ರ ಬಗ್ಗೆ ತುಂಬ ಡೌಟ್ಸ್ಗಳಿದೆ. ಅದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ನೋಡಿ ಆಯಿತಾ? ಯಾರಿಗಾದರೂ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ ಸ್ಟೂಡೆಂಟ್ಸು. 500 ರೂಪೀಸ್ ಫೀಸ್ ಇರುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಅದೇ ರೀತಿ KCET ಅಪ್ಡೇಟ್ಸ್ ಏನಿದೆ ಅಂತ ಕೇಳಿದರೆ ಸ್ಟೂಡೆಂಟ್ಸು, KCET 18th ಯಾವ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಿಡೋದಿಲ್ಲ. ವೈ? ಬಿಕಾಸ್ 18th ವರ್ಡಿಕ್ಟ್ ಇದೆ. ನೀಟಿದು ವರ್ಡಿಕ್ಟ್ ಬರೋವರೆಗೂ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಿಡೋದಿಲ್ಲ. ಅದಾದ ನಂತರ ಸ್ಟಾರ್ಟ್ ಆದರೆ ಸಡನ್ ಕಂಟಿನ್ಯೂ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ? ಮತ್ತೆ ಸ್ಟಾಪ್ ಆಗೋದಿಲ್ಲ ಅಲ್ಲಿ. ಓಕೆ ಸ್ಟೂಡೆಂಟ್ಸ್, ಈಗ ನೋಡಿ ಕಂಪ್ಯೂಟರ್ ಸೈನ್ಸ್ ವಿತ್ AI, ಇದು ನಾನು ಏನು ಗೊತ್ತುಂಟು, ಸಿಂಪಲ್ ಡಿಫ್ರೆನ್ಸ್ ಹೇಳ್ತೇನೆ ನೋಡಿ. ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಓಕೆ, ಇವೆರಡರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ತೇನೆ ನೋಡಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದೂ ಸೇಮ್. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸೇಮ್. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗು ಸೇಮ್. ಓಕೆ, ಡಿಫ್ರೆನ್ಸ್ ಏನಿದೆ ಅಂತ ಜಸ್ಟ್ ಹೇಳ್ತೇನೆ ನೋಡಿ. 3rd ಸೆಮಿಸ್ಟ್ರಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಸ್ಪೆಷಲೈಸೇಷನ್ AIML ತೊಗೊಳ್ತಿರಲ್ಲ, ಅವರಿಗೆ ಒಂದಿರೋದು ಮ್ಯಾಥ್ಸ್ ಫಾರ್ CS, ಇನ್ನೊಂದಿರೋದು ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್, 3rd ಒನ್ ಆಪರೇಟಿಂಗ್ ಸಿಸ್ಟಮ್. ಇಲ್ಲೂ ನೋಡಿ, ನಾನು ನಿಮ್ಗೆ ಹೇಳ್ತೇನೆ ನೋಡಿ, ನಿಮಗೆ ಇಂಟರ್ವ್ಯೂವಲ್ಲಿ ಹೋಗುವಾಗ ಇದಿಷ್ಟು ಗೊತ್ತಾಗುತ್ತಲ್ಲ. ಈಗ ನೋಡಿ, ನಾನು ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದನ್ನು ಹೇಳ್ತೇನೆ ನೋಡಿ. ಇಲ್ಲೊಂದು ಕಂಪ್ಯೂಟರ್ ಆರ್ಗನೈಸೇಷನ್ ಅಂತಿದೆ, ಇದು ಓಕೆ. ಆಪರೇಟಿಂಗ್ ಸಿಸ್ಟಮ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕಂತ ಕೇಳಿದರೆ ನಿಮ್ಗೆ ಇದನ್ನು ಇಂಟರ್ವ್ಯೂವಲ್ಲಿ ಕೇಳ್ತಾರೆ. ಓಕೆ, ಹೆಚ್ಚಿನ ಕಂಪನಿಯವರು ಆಪರೇಟಿಂಗ್ ಸಿಸ್ಟಮಲ್ಲಿ ಬರುವಂತಹ ಮೆಮೊರಿ ಮ್ಯಾನೇಜ್ಮೆಂಟ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಕ್ವಶನ್ ಕೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ಸಬ್ಜೆಕ್ಟ್, ಆಯಿತಾ? ನೆಕ್ಸ್ಟ್, ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ವೆರಿ ಇಂಪಾರ್ಟೆಂಟ್. ಡೇಟಾ ಸ್ಟ್ರಕ್ಚರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. 5 ಸ್ಟಾರ್ ಕೊಡ್ತಾ ಇದ್ದೇನೆ, ಇದು ಬರುತ್ತೆ, ಆಯಿತಾ? ಅದಾದ ನಂತರ ಡೇಟಾ ಸ್ಟ್ರಕ್ಚರ್ನ ಲ್ಯಾಬ್, ಇದ್ರದ್ದು ಲ್ಯಾಬ್ ಇರುತ್ತೆ. ಡೇಟಾ ಸ್ಟ್ರಕ್ಚರಲ್ಲಿ ನಿಮ್ಗೆ ಏನು ಗೊತ್ತುಂಟಾ, ಬೈನರಿ ಆಪರೇಷನ್ಸ್ ಇರುತ್ತೆ, ಟ್ರೀ ಇರುತ್ತೆ, ಸ್ಟ್ಯಾಕ್ಸ್ ಇರುತ್ತೆ, ಕ್ಯೂ ಇರುತ್ತೆ, ಅದನ್ನೆಲ್ಲ ಹೇಳಿಕೊಡ್ತಾರೆ. ಅದು ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಸಬ್ಜೆಕ್ಟ್ ಡೇಟಾ ಸ್ಟ್ರಕ್ಚರ್. ಅದು ಬಿಟ್ಟರೆ ESC ETC PLC, ಇದು ನಿಮ್ಗೆ ನಾನು ಹೇಳಿದ್ದೆ, ಗೊತ್ತಿದೆಯಲ್ಲ ನಿಮಗೆ. ಅಂದರೆ ನಿಮ್ಮದು ಎಲೆಕ್ಟಿವ್ ಇದು. ಒಂದು ಎಮರ್ಜಿಂಗ್ ಟೆಕ್ನಾಲಜಿ ಇರುತ್ತೆ, ಇನ್ನೊಂದು ಸೈನ್ಸ್ ಇರುತ್ತೆ, ಮತ್ತೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಇದು 3 ಬಗ್ಗೆ ನಾನು ಹಿಂದಿನ ಇದರಲ್ಲಿ ಹೇಳಿದ್ದೇನೆ. ಸೊ ಇವು 3ರಲ್ಲಿ ಒಂದು. ಓಕೆ, ಒಂದು ಎಮರ್ಜಿಂಗ್ ಟೆಕ್ನಾಲಜಿ ಇರ್ಬೋದು, ಅಥವಾ ಎಮರ್ಜಿಂಗ್ ಟೆಕ್ನಾಲಜಿ ಬರಲ್ಲ ಇಂಜಿನಿಯರಿಂಗ್ ಕೋರ್ಸ್ ಇರ್ಬೋದು. ಇಲ್ಲಿ ಇಂಜಿನಿಯರಿಂಗ್ ಸೈನ್ಸು, ಎಮರ್ಜಿಂಗ್ ಟೆಕ್ನಾಲಜಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇವು 3ರಲ್ಲಿ ಒಂದಿರುತ್ತೆ. ನಾನು ಇಲ್ಲಿ ಲಿಸ್ಟ್ ಮಾಡಿದ್ದು ಓನ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳು ಮಾತ್ರ, ಆಯಿತಾ? ಓನ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಸನ್ನು ಲಿಸ್ಟ್ ಮಾಡಿದ್ದಾರೆ, ಸರಿಯಾ? ಇದು ಯಾವ್ದು ಹೇಳಿ, 3rd ಸೆಮ್. 4th ಸೆಮಲ್ಲಿ ಏನಿದೆ, ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಅಲ್ಗೋರಿದಮ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. 5 ಸ್ಟಾರ್ ಸಬ್ಜೆಕ್ಟ್, ಡಾ ಅಂತ ಕರೀತಾರೆ, ಅಥವಾ ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಅಲ್ಗೋರಿದಮ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ನೆನ್ಪಿಟ್ಕೊಳ್ಳಿ ಇದು. ಅದಾದಮೇಲೆ ಡಿಫರೆನ್ಸ್ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಒಂದು ಎಕ್ಸ್ಟ್ರಾ ಬಂತು. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, DBMS, ಇಂಪಾರ್ಟೆಂಟ್ ಸಬ್ಜೆಕ್ಟು, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದು ಬಿಟ್ಟರೆ ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಲ್ಯಾಬ್. ಇಲ್ಲಿ ನೋಡಿ, ನಾನು ಯಾವ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ಇದ್ದೇನೆ ಅದರಲ್ಲಿ ಎಲ್ಲದ್ರದ್ದು ಲ್ಯಾಬ್ ಇದೆ. ಓಕೆ, DBMS ಲ್ಯಾಬ್ ಇರುತ್ತೆ. ನೀವು ಇದು ಮಾಡುವಾಗ, ಏನು ಪ್ರಾಜೆಕ್ಟ್ ಮಾಡುವಾಗ DBMS ಯೂಸ್ ಆಗುತ್ತೆ, ಇದು ಇಂಪಾರ್ಟೆಂಟ್ ಸಬ್ಜೆಕ್ಟು. ಅದು ಬಿಟ್ಟರೆ ESC ETC PLC, ಇದು ನಾನು ಹೇಳಿದೆಲ್ಲ, ಒಂದು ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್ ಇರುತ್ತೆ, ಅಥವಾ ಎಮರ್ಜಿಂಗ್ ಟೆಕ್ನಾಲಜಿ ಇರುತ್ತೆ, ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋರ್ಸ್ ಇರುತ್ತೆ, ಕರೆಕ್ಟಾ? ಅದು ಬಿಟ್ಟರೆ ಬಯೋ ಫಾರ್ CE ಇದಿರುತ್ತೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಸೊ ಇದು ಆಯಿತು. ನೆಕ್ಸ್ಟು 5th ಸೆಮ್ಮಲ್ಲಿ ನೋಡಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್, ಇದು ವೆರಿ ಇಂಪಾರ್ಟೆಂಟ್. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸಾಫ್ಟ್ವೇರ್ ಇಂಜಿನಿಯರಿಂಗ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಅದು ಕಂಪ್ಯೂಟರ್ ನೆಟ್ವರ್ಕ್ಸ್, ಇದು ಇಂಪಾರ್ಟೆಂಟ್ ಸಬ್ಜೆಕ್ಟು. ಅಂದರೆ ಜಾಸ್ತಿ ಕಂಪನಿಯಲ್ಲಿ ಕೇಳ್ತಾರೆ, ಅದಕ್ಕೆ ನಾನು 4 ಸ್ಟಾರ್ ಕೊಟ್ಟಿದ್ದೇನೆ, ಇಂಪಾರ್ಟೆಂಟ್. ಥಿಯರಿ ಆಫ್ ಕಂಪ್ಯೂಟೇಷನ್, ಇದೇನು ಜಾಸ್ತಿ ಕ್ವಶನ್ಸ್ ಎಲ್ಲ ಕೇಳೋದಿಲ್ಲ, ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಓದ್ಕೊಳ್ಳಿ. ನೆಕ್ಸ್ಟ್, ಡಾಟಾ ವಿಜುವಲೈಸೇಷನ್ ಲ್ಯಾಬ್, ಇದು ಕೂಡ ಇಂಪಾರ್ಟೆಂಟೇ.
ಇದು ಪ್ರೊಫೆಷ್ನಲ್ ಇಲೆಕ್ಟಿವ್ ಕೋರ್ಸ್, ಯಾವುದಾದ್ರೂ ಒಂದು ಇಲೆಕ್ಟಿವ್ ಕೋರ್ಸನ್ನು ಚೂಸ್ ಮಾಡಬೇಕು. ಮತ್ತು ಮಿನಿ ಪ್ರಾಜೆಕ್ಟ್ ಆಬ್ವಿಯಸ್ ಇಂಪಾರ್ಟೆಂಟೇ ಬಿಡಿ, ಆಯಿತಾ. ನೆಕ್ಸ್ಟ್ ರಿಸರ್ಚ್ ಮೆಥಡ್ಸ್ ಆ್ಯಂಡ್ IPR ಅಂತ ಇದೊಂದು ಬರುತ್ತೆ. ರಿಸರ್ಚ್ ಮೆಥಡಾಲಜಿ ಆ್ಯಂಡ್ IPR ಅಂತ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ಸು. ಇಲ್ಲಿ ನಾನು ಸ್ಟಾರ್ ಹಾಕಿದ್ದು ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್, ಯಾವುದಕ್ಕೆ ಕೇಳ್ತಾ ಇರೋದು ನಿಮ್ಮ ಇಂಟರ್ವ್ಯೂಗೆ, ಆಯಿತಾ. ನೆಕ್ಸ್ಟ್ 6th ಸೆಮ್ಮಲ್ಲಿ ನೋಡಿ ಸ್ಟೂಡೆಂಟ್ಸು, ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್. ಇದು ಏನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನೋಡ್ಕೊಳ್ಳಿ ಆಯಿತಾ. ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ ಆ್ಯಂಡ್ ಮಷೀನ್ ಲರ್ನಿಂಗ್ ಇಲ್ಲಿ ಬಂತು ಅಷ್ಟೇ. ಆಮೇಲೆ ಪ್ರೊಫೆಷ್ನಲ್ ಇಲೆಕ್ಟಿವ್ ಇರುತ್ತೆ, ಪ್ರಾಜೆಕ್ಟ್ ಫೇಸ್ 1 ಇರುತ್ತೆ, ಮಷೀನ್ ಲರ್ನಿಂಗ್ ಇದು ಲ್ಯಾಬ್ ಇರುತ್ತೆ. ಅರ್ಥ ಆಯ್ತಾ. ಇಲ್ಲಿ ಮಷೀನ್ ಲರ್ನಿಂಗ್ ಬಂತಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟೇ, ಅದಕ್ಕೆ ಅದರದ್ದು ಲ್ಯಾಬ್ ಇದೆ. ಮಷೀನ್ ಲರ್ನಿಂಗ್ ಇಂಪಾರ್ಟೆಂಟ್, ಆಯಿತಾ. 7th ಸೆಮ್ಮಲ್ಲಿ ನೋಡಿ ನ್ಯೂಟ್ರಲ್ ನೆಟ್ವರ್ಕ್ ಆ್ಯಂಡ್ ಡೀಪ್ ಲರ್ನಿಂಗ್, ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟ್. ಓಕೆ, ನ್ಯೂಟ್ರಲ್ ನೆಟ್ವರ್ಕ್ಸ್ ಆ್ಯಂಡ್ ಡೀಪ್ ಲರ್ನಿಂಗ್. ಅದು ಬಿಟ್ಟರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್, ಆಯಿತಾ. ಅದಾದಮೇಲೆ ಇಂಟ್ರೊಡಕ್ಷನ್ ಟು AI ಫಾರ್ ಸೈಬರ್ ಸೆಕ್ಯೂರಿಟಿ, ಇಲ್ಲಿ ಸೈಬರ್ ಸೆಕ್ಯೂರಿಟಿ ಬಗ್ಗೆಯೂ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರೊಫೆಷ್ನಲ್ ಇಲೆಕ್ಟಿವ್ ಕೋರ್ಸ್, ಓಪನ್ ಇಲೆಕ್ಟಿವ್ ಕೋರ್ಸ್, ಮೇಜರ್ ಪ್ರಾಜೆಕ್ಟ್ ಫೇಸ್ 2, ಆಯಿತಾ. ಇದು ಓಪನ್ ಇಲೆಕ್ಟಿವ್ ಅಂದರೆ ಹೇಳಿದ್ದೆ ನಾನು, ಬೇರೆ ಬ್ರಾಂಚಿಂದ ನೀವು ತೊಗೊಂಡ್ರೆ ಅದನ್ನು ಓಪನ್ ಇಲೆಕ್ಟಿವ್ ಅಂತ ಕರೀತಾರೆ. ಮತ್ತು ಇದು ಪ್ರೊಫೆಷ್ನಲ್ ಇಲೆಕ್ಟಿವ್ ಕೋರ್ಸ್, ಆಯಿತಾ. ಇಲ್ಲಿ ನೋಡಿ 8th ಸೆಮ್ಮಲ್ಲಿ ಏನು ಮಾಡ್ತೀರಾ, ಪ್ರೊಫೆಷ್ನಲ್ ಇಲೆಕ್ಟಿವ್ ಇರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು NPTEL ಇಂದ ಮಾಡಬೇಕು. NPTEL ಅಲ್ಲಿರೋ ಆನ್ಲೈನ್ ಕೋರ್ಸನ್ನೇ ಮಾಡಬೇಕು. ಅಲ್ಲಿಂದಲೇ ನೀವು ಸರ್ಟಿಫಿಕೇಷನ್ ಮಾಡಿದರೆ ಮಾತ್ರ. ಅಲ್ಲಿ ನಿಮಗೆ ಬ್ರಾನ್ಸ್, ಸಿಲ್ವರ್ ಮತ್ತು ಗೋಲ್ಡ್ ಇದಿರುತ್ತೆ ಸರ್ಟಿಫಿಕೇಷನ್ ನಿಮ್ಮ ಮಾರ್ಕ್ಸ್ ಮೇಲ್ಗಡೆ, ಇದು ಮಾಡಿದರೆ ಮಾತ್ರ. ಅದು ಬಿಟ್ಟರೆ ಓಪನ್ ಇಲೆಕ್ಟಿವ್, ಇದು ಕೂಡ ಓನ್ಲಿ NPTEL ಕೋರ್ಸೇ ಮಾಡಬೇಕು. ಓಪನ್ ಇಲೆಕ್ಟಿವ್ ಅಂತ ಹೇಳಿದ್ರೆ NPTEL, ಇದೆಲ್ಲ ಆನ್ಲೈನಲ್ಲೇ ಇರುತ್ತೆ. ಲಾಸ್ಟಿಗೆ ಇಂಟರ್ನ್ಶಿಪ್. ಎನಿವೇ ನಿಮಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಪ್ಲೇಸ್ ಆಗಿದ್ದರೆ ನಿಮಗೆ 7th ಸೆಮ್ಮಿಗೆ ಎಂಟ್ರಿ ಆಗ್ತಾ ನಿಮಗೆ ಇಂಟರ್ನ್ಶಿಪ್ ಇರುತ್ತೆ. ಓಕೆ, ಇಂಟರ್ನ್ಶಿಪ್ 7th ಸೆಮ್ಮಲ್ಲಿ ಪ್ಲೇಸ್ ಆಗುತ್ತೆ, 8th ಸೆಮ್ಮಲ್ಲಿ ಇಂಟರ್ನ್ಶಿಪ್ ಕಂಪನಿಯಿಂದ ಕೊಡ್ತಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟೊತ್ತು ಹೇಳಿದ್ರೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್ ಏನು ಗೊತ್ತುಂಟು ಡಿಫರೆನ್ಸ್? ಇಲ್ಲಿ ನೋಡಿ, ಇಲ್ಲಿ ML2 ಬಂದಿರುತ್ತೆ, ಉಳಿದದ್ದು ಎಲ್ಲ ಸೇಮ್. ಇದು ಸೇಮ್. ಇಲ್ಲಿ ಮಷೀನ್ ಲರ್ನಿಂಗ್ 1 ಅಂತಿರುತ್ತಲ್ಲ, ಇಲ್ಲಿ ಮಷೀನ್ ಲರ್ನಿಂಗ್ 2 ಅಂತಿರುತ್ತೆ ಅಷ್ಟೇ. ಇಲ್ಲಿ ಇದಿರೋದಿಲ್ಲ, ಇಂಟ್ರೊಡಕ್ಷನ್ ಟು AI ಫಾರ್ ಸೈಬರ್ ಸೆಕ್ಯೂರಿಟಿ ಇರೋದಿಲ್ಲ. ಇಲ್ಲಿ ಮಷೀನ್ ಲರ್ನಿಂಗ್ 2 ಅಂತಿರುತ್ತೆ. ಮತ್ತು ಎಲ್ಲ ಸಬ್ಜೆಕ್ಟ್ಗಳು ಸೇಮ್. ಇದು ಸೇಮ್, 8th ಸೆಮ್ಮಲ್ಲೂ ಸೇಮ್, 7th ಸೆಮ್ಮಲ್ಲೂ ಸೇಮ್, 6th ಸೆಮ್ಮಲ್ಲೂ ಸೇಮ್, 5th ಸೆಮ್ಮಲ್ಲೂ ಸೇಮ್, 4th ಸೆಮ್ಮಲ್ಲೂ ಸೇಮ್, 3rd ಸೆಮ್ಮಲ್ಲೂ ಸೇಮ್. ಎನಿಮಿ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಸೇಮೇ, ಆಯಿತಾ. ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಯಾವುದರಲ್ಲಿ. ಕಂಪ್ಯೂಟರ್ ಸೈನ್ಸ್ ವಿತ್ AI, ಕಂಪ್ಯೂಟರ್ ಸೈನ್ಸ್ ವಿತ್ AI ML. ಓಕೆ, ಈಗ ನೆಕ್ಸ್ಟ್ ನೋಡಿ, ನಿಮ್ಗೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್. ಈಗ ನಿಮಗೆ ಮೇನ್ ಇದಿರೋದು ಡೇಟಾ ಸೈನ್ಸಲ್ಲಿ ಏನಿದೆ, ಕಂಪ್ಯೂಟರ್ ಸೈನ್ಸ್ ವಿತ್ ಮಷಿನ್ ಲರ್ನಿಂಗಲ್ಲಿ ಏನಿದೆ, ಏನೂ ಇಲ್ಲ ಡಿಫ್ರೆನ್ಸ್. ಇಲ್ಲಿ ನೋಡಿ, 1st, 2nd, 3rd ಎಲ್ಲದೂ ಸೇಮ್. ಯಾವ್ದು ಹೇಳಿ, ಇಲ್ಲಿ ಏನು ಕಲಿತಾ ಇದ್ದಾರೆ ನೋಡಿ, 1st, 2nd, 3rd ಸೆಮ್. ಇಲ್ಲೆಲ್ಲ ಏನು ಸಬ್ಜೆಕ್ಟ್ ಇದೆ, AI/ML ತಗೊಂಡಾಗ, ಕಂಪ್ಯೂಟರ್ ಸೈನ್ಸ್ ವಿತ್ AI/ML ತಗೊಂಡಾಗ ಏನೇನು ಸಬ್ಜೆಕ್ಟ್ಸ್ ಇದೆ ನೋಡಿ, ಎಲ್ಲದೂ ಸೇಮ್. 4th ಸೆಮ್ಮಲ್ಲಿ ನೋಡಿ ಒಂದೇ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್, ಯಾವ್ದು ಹೇಳಿ, ಮೈಕ್ರೋ ಕಂಟ್ರೋಲರ್ಸ್. AI/ML ಅಲ್ಲೇ ನೀವು ಕಂಪ್ಯೂಟರ್ ಸೈನ್ಸ್ ವಿತ್ AI/ML ತಗೊಂಡಿದ್ರೆ, ಇಲ್ಲಿ AI ಅಂತ ಹೊಸ ಸಬ್ಜೆಕ್ಟ್ ಇದ್ದಿತ್ತಲ್ಲ, ಅದನ್ನು ರಿಮೂವ್ ಮಾಡಿ ಮೈಕ್ರೋ ಕಂಟ್ರೋಲ್ ಅಂತ ಆ್ಯಡ್ ಮಾಡ್ತಾರೆ ಅಷ್ಟೇ. ಮತ್ತು ಏನು ಡಿಫ್ರೆನ್ಸ್ ಇಲ್ಲ. ಕಂಪ್ಯೂಟರ್ ಸೈನ್ಸ್ ವಿತ್ AI/ML ಸೇಮ್, ಕಂಪ್ಯೂಟರ್ ಸೈನ್ಸ್ ವಿತ್ AI ಸೇಮ್, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸು ಸೇಮ್. ಇಲ್ಲಿ ಒಂದು ಮೈಕ್ರೋ ಕಂಟ್ರೋಲರ್ ಅಂತ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಬಂದಿದೆ, ಬಿಕಾಸ್ ಅವರು AI ರಿಮೂವ್ ಮಾಡಿದರೆ ಮೈಕ್ರೋ ಕಂಟ್ರೋಲ್ಸ್ ಆಗಿದೆ. ಆಮೇಲೆ 5th, ಇದು 4th ಸೆಮ್ ಆಯಿತು. 5th ಸೆಮ್ಮಲ್ಲಿ ಏನೂ ಚೇಂಜಸ್ ಇಲ್ಲ. ಇಲ್ಲಿ ಏನಿದೆ ನೋಡಿ, ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಯಾವುದು ಕೇಳಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿದ್ದಾರೆ, ಏನೂ ಚೇಂಜಸ್ ಇಲ್ಲ. ಆಮೇಲೆ 6th ಸೆಮ್ಮಲ್ಲಿ ಒಂದೇ ಒಂದು ಡಿಫ್ರೆಂಟ್ ಏನಂತ ಕೇಳಿದರೆ ಬಿಗ್ ಡೇಟಾ ಅನಾಲಿಟಿಕ್ಸ್. ಯಾಕಂದರೆ ನೀವು ಯಾವುದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಈಗ ಯಾವುದನ್ನು ತಗೊಳ್ತಾ ಇದ್ದೀರಾ, ಡೇಟಾ ಸೈನ್ಸ್ ತಗೊಳ್ತಾ ಇದ್ದೀರಾ. ಇಲ್ಲಿ 2 ಸಬ್ಜೆಕ್ಟ್ ಎಕ್ಸ್ಟ್ರಾ ಇದೆ. ಯಾವ್ದು ಹೇಳಿ, ಬಿಗ್ ಡೇಟಾ ಅನಾಲಿಟಿಕ್ಸು ಮತ್ತು AI/ML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಅದು ಬಿಟ್ಟು ಇಲ್ಲಿರೋದು ಎಲ್ಲದೂ ಇದೆ. ಯಾವ್ದು ಹೇಳಿ, ಪ್ರೊಫೆಷ್ನಲ್ ಇಲೆಕ್ಟಿವ್ ಹಾಗೆ ಇದೆ, ಪ್ರಾಜೆಕ್ಟ್ ಫೇಸ್ 1 ಹಾಗೆ ಇದೆ, ಮಷಿನ್ ಲ್ಯಾಬ್ ಹಾಗೆ ಇದೆ. ಇಲ್ಲಿ ಇದು ಬರೋದಿಲ್ಲ, ಯಾವುದೋ ಒಂದು ಸಬ್ಜೆಕ್ಟನ್ನು ರಿಮೂವ್ ಮಾಡಿ ಅವರು ಇಲ್ಲಿ ಇವೆರಡು ಸಬ್ಜೆಕ್ಟನ್ನು ಆ್ಯಡ್ ಮಾಡಿದ್ದಾರೆ, ಬಿಗ್ ಡೇಟಾ ಅನಾಲಿಟಿಕ್ಸ್, AI/ML ಅಷ್ಟೇ. ಅರ್ಥ ಆಯ್ತಾ? ಮತ್ತೆಲ್ಲದು ಸೇಮ್. ಇನ್ನು 7th ಸೆಮ್ಮಲ್ಲಿ ನೋಡಿ, 7th ಸೆಮ್ಮಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸ್ವಲ್ಪ ಚೇಂಜ್ ಆಗುತ್ತೆ ಅಂದರೆ ಮೀನಿಂಗ್ ಏನು ಹೇಳಿ, ಸ್ಕೇಲೇಬಲ್ ಕಂಪ್ಯೂಟಿಂಗ್, ಸ್ಟ್ಯಾಟಿಸ್ಟಿಕಲ್ ಮಷಿನ್ ಲರ್ನಿಂಗ್ ಫಾರ್ ಡೇಟಾ ಸೈನ್ಸ್, ಇನ್ಫಾರ್ಮೇಷನ್ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ. ಉಳಿದಿದ್ದು ಇಲ್ಲಿ 7th ಸೆಮ್ಮಲ್ಲಿ ಏನಿತ್ತಲ್ಲ, ಪ್ರೊಫೆಷನಲ್ ಇಲೆಕ್ಟಿವ್, ಓಪನ್ ಇಲೆಕ್ಟಿವ್, ಮೇಜರ್ ಪ್ರಾಜೆಕ್ಟ್, ಇದೆಲ್ಲದು ಇದ್ದೇ ಇದೆ. ಇಲ್ಲಿ
ಅವ್ರು ನೋಡಿ ಇಂಟ್ರೊಡಕ್ಷನ್ ಟು ಎ ಕೊಟ್ಟಿರ್ತಾರೆ ನೋಡಿ, ಆ ಪ್ಲೇಸಲ್ಲಿ ಇಲ್ಲಿ ಸ್ಕೇಲೇಬಲ್ ಕಂಪ್ಯೂಟಿಂಗ್, ಸ್ಟ್ಯಾಟಿಸ್ಟಿಕಲ್, ಮಷಿನ್ ಲರ್ನಿಂಗ್ ಫಾರ್ ಡೇಟಾ ಸೈನ್ಸ್, ಇನ್ಫಾರ್ಮೇಷನ್ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ. ಓಕೆ, ಅಂದರೆ ಸ್ಟೂಡೆಂಟು ಟಿಲ್ 6th ಸೆಮ್ ಎಲ್ಲರೂ ಒಂದೇ ಓದೋದು. ಕಂಪ್ಯೂಟರ್ ಸೈನ್ಸ್ ಆಗಲಿ, ಇನ್ಫಾರ್ಮೇಷನ್ ಸೈನ್ಸ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ AIML ಆಗಲಿ, ಕಂಪ್ಯೂಟರ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ AI ಆಗಲಿ, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಆಗಲಿ, ಟಿಲ್ 6th ಸೆಮ್ ಆಲ್ಮೋಸ್ಟ್ ಸೇಮ್. 1-2 ಸಬ್ಜೆಕ್ಟ್ಗಳು ಆಚೆ ಈಚೆ ಆಗುತ್ತೆ ಬಿಟ್ಟರೆ ಮತ್ತೆಲ್ಲದೂ ಸೇಮ್, ಆಯಿತಾ. ಆಮೇಲೆ 8th ಸೆಮ್ ಇದು, ಇಲ್ಲಿ ಇವ್ರು ಏನು ಓದ್ತಾರೆ ನೋಡಿ, ಪ್ರೊಫೆಷ್ನಲ್ ಇಲೆಕ್ಟಿವ್, NPTEL ಆನ್ಲೈನ್, ಓಪನ್ ಇಲೆಕ್ಟಿವ್, ಓನ್ಲಿ NPTEL, ಇಂಟರ್ನ್ಶಿಪ್, ಇದೆ ಎಲ್ಲದೂ ಅದೇ, ಏನು ಡಿಫ್ರೆನ್ಸ್ ಇಲ್ಲ. ಅರ್ಥ ಆಯ್ತಾ? ಸೊ ಅಂದರೆ ನಾನು ಏನೇನು ಇಂಪಾರ್ಟೆಂಟ್ ಸಬ್ಜೆಕ್ಟನ್ನು ಹೇಳಿದ್ದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿದೆ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್, ಎಲ್ರಿಗೂ ಅದನ್ನು ಓದ್ತಾರಲ್ಲ, ಇಲ್ಲಿದೆ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಅದು ಎಲ್ಲರೂ ಓದ್ತಾನೆ ಇದ್ದಾರಲ್ಲ, ಇಲ್ಲಿ ನೋಡಿ ಇದು. ಯಾಕಂದರೆ 3rd 4th ಸೆಮ್ಮಲ್ಲಿ ಇಲ್ಲಿರೋದು ಎಲ್ಲದೂ ಆಗಿದೆ, 5th ಸೆಮ್ಮಲ್ಲಿ ಇದು ಎಲ್ರಿಗೂ ಇದೆ, 6th ಸೆಮ್ಮಲ್ಲಿ ಇಲ್ಲಿರೋದಂತೂ ಇದ್ದೇ ಇದೆ, ಪ್ಲಸ್ ಒಂದು ಎಕ್ಸ್ಟ್ರಾ ಅಲ್ವಾ. ಆ ಲೆಕ್ಕದಲ್ಲಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, CSC ISC ಮತ್ತು CSC ಮಧ್ಯೆ ಏನೂ ಡಿಫ್ರೆನ್ಸ್ ಇಲ್ಲ, ಒಂದು ಸಬ್ಜೆಕ್ಟ್ ಡಿಫರ್ ಇದೆ ಅಷ್ಟೇ. CSC ವಿತ್ ಸ್ಪೆಷಲೈಸೇಷನ್ AIML, CSC ವಿತ್ ಸ್ಪೆಷಲೈಸೇಷನ್ ಡೇಟಾ ಸೈನ್ಸ್, ಏನೂ ಡಿಫ್ರೆನ್ಸ್ ಇಲ್ಲ. ಏನಂದರೆ ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲದೂ ಸೇಮ್, ಆಯಿತಾ. ಈ ಕಾಲೇಜವರು ಇದನ್ನೆಲ್ಲ ಯಾಕೆ ತಗೊಂಡಿದ್ದು ಹೇಳಿ, ದುಡ್ಡು ಮಾಡಲಿಕ್ಕೆ ಅಷ್ಟೇ. ಓಕೆ, ಕಂಪ್ಯೂಟರ್ ಸೈನ್ಸಲ್ಲಿ ಇಂಟೇಕ್ 1500 ಸ್ಟೂಡೆಂಟ್ಸ್ಗಳನ್ನು ತಗೊಳ್ಳೋ ಬದಲು ಒಟ್ಟೊಂದು ಹೆಸರಿಗೆ ಹೇಳ್ಬೋದಲ್ಲ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ AIML, ಇದೊಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಎಟ್ ಅ ಟೈಮ್. ಇದು ಎಲ್ಲದು ಈಗ ನೀವು ಒಂದೇ ಕಂಪ್ಯೂಟರ್ ಸೈನ್ಸಲ್ಲಿ 1500 ಸ್ಟೂಡೆಂಟ್ಸ್ ಅಂದರೆ ಕಾಂಪಿಟೇಷನ್ ಹೆವಿ ಆಗುತ್ತೆ. ಆವಾಗ ಇದನ್ನು ಸಪ್ರೇಟಾಗಿ ಮಾಡಿದಾಗ ಅವ್ರಿಗೆ ಇಂಟೆಕ್ ಜಾಸ್ತಿ ಮಾಡ್ಬೋದಲ್ಲ, ಇದೆಲ್ಲ ಐಡಿಯಾ ಅಷ್ಟೇ. ನೋಡಿ ನೀವು ಸಿಂಪಲ್, ನಾನಿದು ಈ VT ಅವ್ರು ಕೊಟ್ಟಂಥ ಸಿಲೆಬಸ್ ಕಾಪಿನ ತೆಗೆದು ನಾನು ನಿಮ್ಗೆ ಹೇಳ್ತಾ ಇರೋದು, ಇಲ್ಲಿ ಏನೂ ಇಲ್ಲ. ಇಲ್ಲಿ ನೋಡಿ 5th ಸೆಮ್ಮಲ್ಲಿ 1 ಸಬ್ಜೆಕ್ಟ್ ಕೊಟ್ಟಿದ್ದಾರೆ, 4th ಸೆಮ್ಮಲ್ಲಿ, 5th ಸೆಮ್ಮಲ್ಲಿ ಏನೂ ಚೇಂಜಸ್ ಇಲ್ಲ, 6th ಸೆಮ್ಮಲ್ಲಿ 2 ಎಕ್ಸ್ಟ್ರಾ ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಇನ್ನು 7th ಸೆಮ್ ಫೈನಲ್ ಇಯರಲ್ಲಿ ಅಷ್ಟೇ, ಮತ್ತೇನೂ ಡಿಫ್ರೆನ್ಸ್ ಇಲ್ಲ. ಅರ್ಥ ಆಯ್ತಾ? ಈಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಏನಾದರೂ ಚೇಂಜಸ್ ಇದೆಯಾ? ಹೊಸ್ತೇನೋ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ ಎಲ್ರಿಗೂ, ಇದೇನಿರ್ಬೋದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್, ಏನೂ ಇಲ್ಲ. 4th ಸೆಮ್ಮಲ್ಲಿ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಯಾವ್ದು ಹೇಳಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ, ಆಯಿತಾ. 5th ಸೆಮ್ಮಲ್ಲಿ ಕಂಪ್ಯೂಟೇಷನಲ್ ಸ್ಟ್ಯಾಟಿಸ್ಟಿಕ್ಸ್ ಲ್ಯಾಬ್, ಅದೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್. 6th ಸೆಮ್ಮಲ್ಲಿ AI ಫಾರ್ ಬಿಸ್ನೆಸ್, ಇದೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್. 7th ಸೆಮ್ಮಲ್ಲಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಅನಾಲಿಸಿಸ್, ಪ್ಯಾರಲಲ್ ಕಂಪ್ಯೂಟಿಂಗ್, ಕ್ರಿಪ್ಟೋಗ್ರಫಿ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ. 7th ಸೆಮ್ಮಲ್ಲಿ ಒಂದು 3 ಸಬ್ಜೆಕ್ಟ್ಸ್ ಬರುತ್ತೆ. ಓಕೆ, 6th ಸೆಮ್ಮಲ್ಲಿ 1, 5th ಸೆಮ್ಮಲ್ಲಿ 1, 4th ಸೆಮ್ಮಲ್ಲಿ 1 ಅಷ್ಟೇ. ಮತ್ತೆಲ್ಲ ಆ್ಯಸ್ ಇಟ್ ಈಸು. ನಾನು ಏನು ಹೇಳಿದೆ ನೋಡಿ, ಈಗ ಕಂಪ್ಯೂಟರ್ ಸೈನ್ಸ್, ಈಗ ನಾನು ನಿಮ್ಗೆ ಕರೆಕ್ಟ್ ಹೇಳೋದನ್ನ ಎಂಡಲ್ಲಿ ಹೇಳ್ತೇನೆ, ಅದನ್ನು ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮಲ್ಲೂ CSBS, ಇಲ್ಲೂ ಏನು ಡಿಫ್ರೆನ್ಸ್ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಏನು 1, 2, 3 ಸಬ್ಜೆಕ್ಟ್ಗಳು ಡಿಫರ್ ಆಗ್ತಾ ಇದೆ ಅಷ್ಟೇ. ಓಕೆ, ಅದಾದಮೇಲೆ ಲಾಸ್ಟಿಗೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಮಾತ್ರ ಚೇಂಜಸ್ಗಳಿದೆ ಸ್ಟೂಡೆಂಟ್. ಸೈಬರ್ ಸೆಕ್ಯೂರಿಟಿಯಲ್ಲಿ ಚೇಂಜಸ್ಗಳಿದೆ, ಮೇಜರ್ ಚೇಂಜಸ್ ಇಲ್ಲ, ಬಟ್ ಚೇಂಜಸ್ ಇದೆ. ಯಾವುದರಲ್ಲಿ? ಸೈಬರ್ ಸೆಕ್ಯೂರಿಟಿಯಲ್ಲಿ. ಇಲ್ಲಿ ನೋಡಿ, ಟ್ರಾನ್ಸ್ಫಾರ್ಮ್ ಕ್ಯಾಲ್ಕುಲಸ್, ಫೋರಿಯರ್ ಸೀರೀಸ್ ಅಂತ ಕರೀತಾರೆ, ನ್ಯೂಮರಿಕಲ್ ಟೆಕ್, ಇಟ್ ಈಸ್ ಲೈಕ್ ಅ ಮ್ಯಾಥ್ಸ್. ಓಕೆ, DS ಆ್ಯಂಡ್ ಅಪ್ಲಿಕೇಶನ್ ಅವರಿಗೂ ಇದ್ದಿತ್ತು, ಇವರಿಗೂ ಇದೆ DS ಆ್ಯಂಡ್ ಅಪ್ಲಿಕೇಶನ್ಸು. ಆನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸೇಮ್. ಕಂಪ್ಯೂಟರ್ ಆರ್ಗನೈಸೇಷನ್ ಆ್ಯಂಡ್ ಆರ್ಕಿಟೆಕ್ಚರ್ ಸೇಮ್. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ, ಇಲ್ಲಿ ಒಂದು ಎಕ್ಸ್ಟ್ರಾ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸಮ್ಮರ್ ಇಂಟರ್ನ್ಶಿಪ್ ಇದೆ. ಸೈಬರ್ ಸೆಕ್ಯೂರಿಟಿ ಸ್ಟೂಡೆಂಟ್ಸ್ ಕರೆಕ್ಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 4th ಸೆಮ್ಮಲ್ಲಿ ಏನು ಹೇಳಿ, ಮ್ಯಾಥ್ಸ್ ಫಾರ್ ಕಂಪ್ಯೂಟಿಂಗ್, ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, MC ಮೈಕ್ರೋ ಕಂಟ್ರೋಲ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ ಸೇಮ್. ಆಪ್ರೇಟಿಂಗ್ ಸಿಸ್ಟಮ್ ಸೇಮ್. ಬಯೋ ಫಾರ್ ಇಂಜಿನಿಯರ್ಸ್, ಇದು ನಾನ್ ಟೆಕ್ನಿಕಲ್. ಇಲ್ಲಿ ಪೈಥಾನ್ ಲ್ಯಾಬ್ ಇದೆ, ಇವರಿಗೆ ಪೈಥಾನ್ ಬರುತ್ತೆ, ಇದು ಇಂಪಾರ್ಟೆಂಟ್, ಪೈಥಾನ್. ನೆಕ್ಸ್ಟ್ ಇಲ್ಲಿ ಇಂಟ್ರೊಡಕ್ಷನ್ ಟು ಸೈಬರ್ ಸೆಕ್ಯೂರಿಟಿ, CYCS, ಇಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಬರುತ್ತೆ. ಯಾವುದ್ರ ಬಗ್ಗೆ? ಸೈಬರ್ ಸೆಕ್ಯೂರಿಟಿ ಬಗ್ಗೆ. ಕಂಪ್ಯೂಟರ್ ನೆಟ್ವರ್ಕ್ಸ್ ಆ್ಯಂಡ್ ಸೆಕ್ಯೂರಿಟಿ, ವೆಬ್ ಟೆಕ್ನಾಲಜಿ ಆ್ಯಂಡ್ ಸೆಕ್ಯೂರಿಟಿ, AI ಆ್ಯಂಡ್ ML, ಕಂಪ್ಯೂಟರ್ ನೆಟ್ವರ್ಕ್ ಆ್ಯಂಡ್ ಸೆಕ್ಯೂರಿಟಿ ಲ್ಯಾಬ್ ಮತ್ತು ಇಂಟರ್ನ್ಶಿಪ್. ಅಂದರೆ ಹೋಗ್ತಾ 3rd ಇಯರ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂದರೆ ಸೈಬರ್ ಸೆಕ್ಯೂರಿಟಿ ತಗೊಂಡವರಿಗೆ ಕಂಪ್ಲೀಟಾಗಿ ನೆಟ್ವರ್ಕ್ಸ್ ಬಗ್ಗೆ, ವೆಬ್ ಟೆಕ್ನಾಲಜಿ ಬಗ್ಗೆ ಮತ್ತು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ಡೀಪ್ ಹೋಗ್ತಾರೆ, ಸ್ವಲ್ಪ ಡಿಫರ್ ಇದೆ, ಆಯಿತಾ. 7th ಸೆಮ್ಮಲ್ಲಿ ನೋಡಿ, ಕಂಪ್ಲೀಟ್ ಕಂಪ್ಯೂಟರ್ ನೆಟ್ವರ್ಕ್ಸ್, ಕ್ರಿಪ್ಟೋಗ್ರಫಿ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ, ಎಥಿಕಲ್ ಹ್ಯಾಕಿಂಗ್ ಬಗ್ಗೆ ಹೇಳಿಕೊಡ್ತಾರೆ. ಪ್ರೊಫೆಷ್ನಲ್ ಇಲೆಕ್ಟಿವ್ ಕಾಮನ್ ಇದೆ, ಓಪನ್ ಇಲೆಕ್ಟಿವ್ ಅದು ಸೇಮ್, ಎಥಿಕಲ್ ಹ್ಯಾಕಿಂಗ್ ಲ್ಯಾಬ್ ಇರುತ್ತೆ, ಮಿನಿ ಪ್ರಾಜೆಕ್ಟ್ ಇರುತ್ತೆ, ಆಯಿತಾ. ಏನೋ ಒಂದು 2-3 ಸಬ್ಜೆಕ್ಟ್ಗಳು ಡಿಫರ್ ಆಗ್ತಾ ಇದೆ ನಿಮ್ಮದು. ಇದು 6th ಸೆಮ್ಮಲ್ಲಿ, ಇದು 6th ಸೆಮ್ಮ. 7th ಸೆಮ್ಮಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿ, ಪ್ರೊಫೆಷನಲ್ ಎಲೆಕ್ಟಿವ್ 2,
ಮತ್ತು ಪ್ರೊಫೆಷ್ನಲ್ ಎಲೆಕ್ಟಿವ್ 3, ಓಪನ್ ಎಲೆಕ್ಟಿವ್ ಕೋರ್ಸ್ 2, ಪ್ರಾಜೆಕ್ಟ್ ವರ್ಕ್ ಇದೆಲ್ಲದು ಬರುತ್ತೆ. 8th ಸೆಮ್ಮಲ್ಲಿ ಟೆಕ್ನಿಕಲ್ ಸೆಮಿನಾರ್, ಇಂಟರ್ನ್ಶಿಪ್ ಅಷ್ಟೇ. ಅಂದರೆ ಸ್ವಲ್ಪ ಸೈಬರ್ ಸೆಕ್ಯೂರಿಟಿ ಅವರಿಗೆ ಟೋಟಲ್ ಆಗಿ ಡೀಪ್ ಆಗಿ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಬೇಕು, ಮತ್ತು ವೆಬ್ ಟೆಕ್ನಾಲಜಿ ಬೇಕು, ಸೈಬರ್ ಸೆಕ್ಯೂರಿಟಿ ಬೇಕು, ಎಥಿಕಲ್ ಹ್ಯಾಕಿಂಗ್ ಬೇಕು, ಕ್ರಿಪ್ಟೋಗ್ರಫಿ ಬೇಕು, ನೆಟ್ವರ್ಕ್ ಸೆಕ್ಯೂರಿಟಿ ಬೇಕು, ಇದೆಲ್ಲದನ್ನು ಕೊಡ್ತಾ ಇದ್ದಾರೆ. ಓಕೆ, ಅಲ್ಟಿಮೇಟಾಗಿ ನಾನು ನಿಮ್ಗೆ ಏನು ಇದರಿಂದ ಔಟ್ಪುಟ್ ಏನು ಕೊಡ್ತೇನೆ ಕೇಳಿದರೆ, ನಿಮ್ಗೆ ಬೇಕಾಗಿರೋದು ಇಷ್ಟೇ ಸ್ಟೂಡೆಂಟ್ಸ್. ಔಟ್ಪುಟ್ ಏನು ಗೊತ್ತುಂಟ, ನಿಮಗೆ ಇಂಟರ್ವ್ಯೂವಲ್ಲಿ ಯಾವುದೇ ಕಂಪನಿಗಳು ಬರಲಿ, ಇಂಟರ್ವ್ಯೂವಲ್ಲಿ ಕೇಳೋದು ಯಾವ್ದು ಗೊತ್ತುಂಟ, ಮೇಯ್ನಾಗಿ ಡೇಟಾ ಸ್ಟ್ರಕ್ಚರ್. ವೆರಿ ವೆರಿ ಇಂಪಾರ್ಟೆಂಟ್. ಅದು ಡೇಟಾ ಸ್ಟ್ರಕ್ಚರಲ್ಲಿ ಏನೇನೆಲ್ಲ ಕೇಳ್ತಾರಂತ ಅದನ್ನು ನಾನು ಸಪ್ರೇಟ್ ವೀಡಿಯೋನ ಮಾಡ್ತೇನೆ. ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾರೆ, ನಾನು ಇಂಜಿನಿಯರಿಂಗ್ ಮಾಡೋ ಏನು ಕೇಳ್ತಾ ಇದ್ದಾರೆ, ಇವಾಗ ಏನು ಕೇಳ್ತಾ ಇದ್ದಾರೆ, ಏನಾದರೂ ರಿಲೇಷನ್ಶಿಪ್ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು, ವೆರಿ ವೆರಿ ಇಂಪಾರ್ಟೆಂಟ್ ಡೇಟಾ ಸ್ಟ್ರಕ್ಚರ್ಸ್. ಆಮೇಲೆ ಅಲ್ಗೋರಿದಮ್ ಅಂತ ಇದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲದರದ್ದು ವೀಡಿಯೋ ನಾನು ಒಂದು ಟೈಮ್ ನಿಮ್ಗೆ ಮಾಡ್ತೇನೆ. ಮುಂದೆ ಅಲ್ಗೋರಿದಮ್ ಯಾವ್ಯಾವ ಕ್ವಶನ್ ಕೇಳ್ತಾರೆ, ಯಾವುದೇ ಕಂಪನಿ ಆಗಲಿ ಇಂಟರ್ವ್ಯೂವಲ್ಲಿ ಯಾವ್ದು ಕ್ವಶನ್ ಕೇಳ್ತಾರೆ ಅಲ್ಗೋರಿದಮ್ ಮೇಲೆ, ಡಾಟಾ ಸ್ಟ್ರಕ್ಚರ್ ಮೇಲೆ ಏನು ಕ್ವಶನ್ ಕೇಳ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಏನು ಕ್ವಶನ್ಸ್ ಕೇಳ್ತಾರೆ ಇದನ್ನು ನಾನು ಹೇಳ್ತೇನೆ. 4 ಸ್ಟಾರ್ ಹಾಕಿ. ಕಂಪ್ಯೂಟರ್ ನೆಟ್ವರ್ಕ್ಸ್ ಇದು 4 ಸ್ಟಾರ್, ಯಾಕಂದರೆ ಅದಿಷ್ಟಕ್ಕೆ ನಾನು ಇವೆರಡಕ್ಕೆ 5 ಸ್ಟಾರ್ ಕೊಟ್ಟಿದ್ದೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಕಂಪ್ಯೂಟರ್ ನೆಟ್ವರ್ಕ್ಸ್ ಮೇಲೆ ಕೇಳ್ತಾರೆ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ DBMS ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಎಲ್ಲ ಕಂಪ್ನಿಯವ್ರು ಏನು ಕ್ವಶನ್ ಕೇಳ್ತಾರೆ ಅದನ್ನು ನಾನು ಹೇಳ್ತೇನೆ. ಅದ್ರ ಬಗ್ಗೆ ವೀಡಿಯೋ ಮತ್ತೆ ಸಪ್ರೇಟ್ ಮಾಡ್ತೇನೆ. ನಿಮ್ಗೆ ಇಂಜಿನಿಯರಿಂಗ್ ಎಂಟ್ರಿ ಅದು ಯಾವ್ಯಾವ್ದು ಓದಬೇಕು, ಇದರಲ್ಲಿ ಇಂಟರ್ವ್ಯೂವರ್ಸ್ ಏನು ಕೇಳ್ತಾ ಇದ್ದಾರೆ ಅದು, ಮತ್ತು ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಎಷ್ಟು ಪರ್ಫೆಕ್ಟ್ ಆಗಲಿಕ್ಕಾಗುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ, ಆಯಿತಾ. ಅದು ಬಿಟ್ಟರೆ ನಿಮಗೆ ವೆಬ್ ಟೆಕ್ಕಲ್ಲಿ ಒಂದು ಕೇಳ್ತಾರೆ, ಇದನ್ನು ನಾನು 4 ಸ್ಟಾರ್ ಕೊಡ್ತೇನೆ, ಆಯಿತಾ. ಮತ್ತು ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದು C ಆಗಿರಲಿ, C++ ಆಗಿರಲಿ, ಅಥವಾ ಜಾವಾ ಆಗಿರಲಿ. ಜಾವಾ ತುಂಬ ಆಬ್ಜೆಕ್ಟ್ ಓರಿಯೆಂಟೆಡ್ ಅಲ್ಲ, ಜಾವಾ ಕಲ್ತ್ರೆ ಒಳ್ಳೆಯದು, ಬಟ್ C ಈಸ್ ಅ ಬೇಸಿಕ್. ಯಾವುದೋ ಒಂದು ಪ್ರೋಗ್ರಾಮಿಂಗಲ್ಲಿ ಪರ್ಫೆಕ್ಟ್ ಆಗಿರಿ. ನೀವು 3ರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ನೆಕ್ಸ್ಟ್ ಯಾವುದು ಪೈಥಾನು ಅದನ್ನು ಓದಿ. ನಿಮ್ಗೆ ಹೇಳಿ ಕೊಡದೇ ಇರೋದು ಓದ್ಕೊಳ್ಳಿ. ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸ್ಟೂಡೆಂಟ್ಸ್. ಆಪರೇಟಿಂಗ್ ಸಿಸ್ಟಮ್, ಅಲ್ಗೋರಿದಮ್, ಡೇಟಾ ಸ್ಟ್ರಕ್ಚರ್ಸ್, ಕಂಪ್ಯೂಟರ್ ನೆಟ್ವರ್ಕ್ಸ್, DBMS. ಅದು ಬಿಟ್ಟರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಿಟ್ಟರೆ ವೆಬ್ ಟೆಕ್ನಾಲಜಿ ಅಂದರೆ HTML, CSS, ಜಾವಾ ಸ್ಕ್ರಿಪ್ಟ್ ಮತ್ತು ಬ್ಯಾಕ್ ಎಂಡ್ ಎಲ್ಲ ಕೇಳ್ಬೋದು ಅಷ್ಟೇ, ಆಯಿತಾ. ಇದರಲ್ಲಿ ನಿಮಗೆ SQL ಎಲ್ಲ ಕೇಳ್ತಾರೆ, SQL, TSQL ಅದೆಲ್ಲ. ಅದ್ರ ಬಗ್ಗೆ ನಾನು ಮುಂದೆ ವೀಡಿಯೋ ಮಾಡ್ತೇನೆ, ಸಪ್ರೇಟಾಗಿ ವೀಡಿಯೋ ಮಾಡ್ತೇನೆ. ನಿಮಗೆ ಯಾವುದಕ್ಕೆ ಇಂಟರ್ವ್ಯೂ ರಿಲೇಟೆಡ್ ಆಗಿ ಏನೇನು ಓದಬೇಕು ಅದ್ರ ಬಗ್ಗೆ ಹೇಳ್ತೇನೆ, ಆಯಿತಾ. ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಓಕೆ, ಅದು ಬಿಟ್ಟರೆ ನಿಮಗೆ ಇಂಟರ್ವ್ಯೂವಲ್ಲಿ ಫಸ್ಟ್ ರೌಂಡಲ್ಲಿ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಮೇಲ್ಗಡೆ ಇದಿರುತ್ತೆ ನಿಮಗೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಎಲ್ಲರೂ ಎಲಿಮಿನೇಟ್ ಮಾಡಬೇಕಲ್ಲ. 1000 ಸ್ಟೂಡೆಂಟ್ಸ್ ರಿಜಿಸ್ಟರ್ ಆದರೆ ಸೆಕೆಂಡ್ ರೌಂಡಿಗೆ ತೊಗೊಂಡು ಹೋಗೋದು ಬರೀ ಒಂದು 50 ಸ್ಟೂಡೆಂಟ್ಸ್ಗಳಿಂದ ಮಾತ್ರ. ಎಲ್ಲರೂ ಇಲ್ಲಿ ಎಲಿಮಿನೇಟ್ ಮಾಡ್ತಾರೆ, ಫಿಲ್ಟರ್ ಮಾಡಬೇಕಲ್ಲ. ಮ್ಯಾಥ್ಸ್ ಇಂಗ್ಲೀಷ್ ಇರುತ್ತೆ ಫಸ್ಟ್ ರೌಂಡ್. ಸೆಕೆಂಡ್ ರೌಂಡಲ್ಲಿ ಕೋಡಿಂಗ್ ಇರುತ್ತೆ ಸೆಕೆಂಡ್ ರೌಂಡ್. ಅದರಲ್ಲಿ ಎಲಿಮಿನೇಟ್ ಮಾಡಿ ಲಾಸ್ಟಿಗೆ ಫೈನಲಿ ಒಂದು 10 to 15 ಮೆಂಬರ್ಸನ್ನು ಫೈನಲ್ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಇಂಟರ್ವ್ಯೂವಲ್ಲಿ ಇದ್ರ ಮೇಲೆಲ್ಲ ಕ್ವಶನ್ ಕೇಳ್ತಾರೆ. ಈವನ್ ಈ ಕೋಡಿಂಗ್ ರೌಂಡ್ ಅಂತ ಹೇಳಿದೆ ನೋಡಿ, ಎಲ್ಲೂ ಕೂಡ ಡಾಟಾ ಸ್ಟ್ರಕ್ಚರ್, ಅಲ್ಗೋರಿದಮ್ ಮೇಲೆ ಕ್ವಶನ್ ಕೇಳ್ತಾರೆ, 100% ಕೇಳ್ತಾರೆ. ಓಕೆ, ಸೊ ಇದಿಷ್ಟರಲ್ಲಿ ಪರ್ಫೆಕ್ಟ್ ಆಗಿರಿ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಮಾಡಿ. ಓಕೆ, ಇದು ಎಲ್ಲ ಸಬ್ಜೆಕ್ಟ್ಗಳು ನಾನು ಏನೇನು ಸಬ್ಜೆಕ್ಟ್ ಹೇಳಿದೆ ನೋಡಿ ಎಲ್ಲದರಲ್ಲೂ ಇದೆ. ನೀವು ಕಂಪ್ಯೂಟರ್ ಇದು ತಗೊಳ್ಳಿ, ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಳ್ಳಿ, ಮಷಿನ್ ಲರ್ನಿಂಗ್ ತಗೊಳ್ಳಿ, ಡೇಟಾ ಸೈನ್ಸ್ ತಗೊಳ್ಳಿ, ಸೈಬರ್ ಸೆಕ್ಯೂರಿಟಿ ತಗೊಳ್ಳಿ, ಎಲ್ಲದರಲ್ಲೂ ಇದೆ. ಅರ್ಥ ಆಯ್ತಾ. ಸೊ ಇದಿಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸ್ಟೂಡೆಂಟ್ಸ್. ಓಕೆ, ಮತ್ತು ಇನ್ನೊಂದು ಸಬ್ಜೆಕ್ಟನ್ನು ಆ್ಯಡ್ ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ನಿಮಗೆ ಅಜೈಲ್ ಮೆಥಡ್, ಡೇಟಾ ಫ್ಲೋ ಮೆಥಡ್ ಎಲ್ಲ ಇದೆ, ಅದನ್ನು ಕೇಳ್ತಾರೆ. ಅದಕ್ಕೂ ನಾನು 4 ಸ್ಟಾರ್ ಕೊಡ್ತೇನೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಈ ಸಬ್ಜೆಕ್ಟು ಇಂಪಾರ್ಟೆಂಟ್. ಇದಿಷ್ಟು ಸಬ್ಜೆಕ್ಟನ್ನು ಪರ್ಫೆಕ್ಟ್ ಮಾಡಿ. ನೀವು ಯಾವುದೇ ಬ್ರಾಂಚಿಗೆ ಹೋಗಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾವುದೇ ಬ್ರಾಂಚಿಗೆ ಹೋಗಿ, ಎಲ್ಲದರಲ್ಲೂ ಈ ಸಬ್ಜೆಕ್ಟ್ಸ್ಗಳಿದೆ. ಓಕೆ, ಇದರಲ್ಲಿ ಏನೇನು ಪರ್ಟಿಕ್ಯುಲರ್ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ನನ್ನ ಎಕ್ಸ್ಪೀರಿಯನ್ಸ್, ನಾನು ಅರೌಂಡ್ 300+ ಕಂಪನೀಸನ್ನು ಅಟೆಂಡ್ ಮಾಡಿದ್ದೇನೆ. ನನ್ನ ಎಕ್ಸ್ಪೀರಿಯನ್ಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನಾನು ಇಂಜಿನಿಯರಿಂಗ್ ಮಾಡುವಾಗ 300+ ಇದು ಮಾಡಿದಾಗ ಎಲ್ಲದನ್ನು ನೋಡಿದಾಗ ನಂಗೆ ಒಂದಿಷ್ಟು ಸಬ್ಜೆಕ್ಟ್ಗಳಲ್ಲಿ ಕೆಲವೊಂದು ಕ್ವಶನ್ಸನ್ನು ಕೇಳ್ತಾರೆ. ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಪ್ಲಸ್ ಈಗ ಯಾರ್ಯಾರು ನನ್ನ ಸ್ಟೂಡೆಂಟ್ಗಳು ಫೈನಲಲ್ಲಿ ಇದ್ದಾರೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿ ನಿಮಗೆ ಯಾವ್ಯಾವ ಕ್ವಶನ್ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ಅಲ್ಟಿಮೇಟಾಗಿ ಇಲ್ಲಿಂದ ಬರುವಂಥ ಔಟ್ಪುಟ್ ಏನಂತ ಕೇಳಿದರೆ, ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳನ್ನು ಯಾವ ಇದರಲ್ಲೂ ಬಿಡಲಿಲ್ಲ. ಏನು ಮಾಡ್ತಾ ಇದ್ದಾರೆ ಹೇಳಿ, 5th ಸೆಮ್ಮಲ್ಲಿ 1 ಸಬ್ಜೆಕ್ಟ್, 6th ಸೆಮ್ಮಲ್ಲಿ ಆದರೆ 1 ಸಬ್ಜೆಕ್ಟ್ ಆರ್ 2 ಸಬ್ಜೆಕ್ಟ್, 7th ಸೆಮ್ಮಲ್ಲಿ 2 or 3 ಸಬ್ಜೆಕ್ಟ್ ಎಕ್ಸ್ಟ್ರಾ. ನೀವು ಯಾವ ಎಲೆಕ್ಟಿವ್ ತೊಗೊಳ್ತಾ ಇದ್ರೆ ಅದ್ರಿಗೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅಷ್ಟೇ, ಮತ್ತು ಏನೂ ಡಿಫ್ರೆನ್ಸ್ ಇಲ್ಲ. ಆಯಿತಾ. ಅಲ್ಟಿಮೇಟಾಗಿ ಅವರಿಗೆ ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಬೇಕಾಗಿತ್ತು, ಈ ಥ್ರೂ ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿತ್ ಬಿಸ್ನೆಸ್ ಸಿಸ್ಟಮ್, ಇನ್ಫಾರ್ಮೇಷನ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್, ಏನೂ ಇಲ್ಲ, ಎಲ್ಲದೂ ಒಂದೇ. ಓಕೆ,
ಹೋಪ್ ಇದೊಂದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸ್ಟೂಡೆಂಟ್ಸ್ ನೀವು ನೆನಪಿಟ್ಕೊಳ್ಳಿ, ಬರೀ ನಿಮಗೆ ಇಂಜಿನಿಯರಿಂಗ್ ಜಾಯ್ನ್ ಆದರೆ ಮಾತ್ರ ಅಲ್ಲ, ಜಾಯ್ನ್ ಆದಮೇಲೂ ಕೂಡ ನನ್ನ ಚಾನಲ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಫಾರ್ ಶೋರ್ 100% ನಿಮ್ಮೊಂದು ಒಳ್ಳೆ ಕಂಪ್ನಿಯಲ್ಲಿ ಇದಾಗಲಿಕ್ಕೆ 100% ನಂದು ಇದು ಹೆಲ್ಪ್ ಆಗುತ್ತೆ ಚಾನಲ್. ಅದಕ್ಕೋಸ್ಕರ ಎಲ್ರಿಗೂ ಇದನ್ನು ಸಜೆಸ್ಟ್ ಮಾಡಿ ನನ್ನ ಚಾನಲನ್ನು. ಯಾಕಂದರೆ ಡಾಟಾ ಸ್ಟ್ರಕ್ಚರಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಇದೇ ಕ್ವಶನ್ ಕೇಳ್ತಾರೆ, ನಂಗೆ ಗೊತ್ತಿದೆ. ಯಾಕಂದರೆ ನಾನು ಕೂಡ ಅಟೆಂಡ್ ಮಾಡಿದೆ, ನನಗೂ ಗೊತ್ತಿದೆ. ಬೇರೆ ನನ್ನ ಜೂನಿಯರ್ಸನ್ನು ಕೇಳಿದ್ದೇನೆ, ನನ್ನ ಸ್ಟೂಡೆಂಟ್ಸನ್ನು ಕೇಳಿದರೆ ಅಲ್ಗೋರಿದಮಲ್ಲೂ ಕೂಡ ಕೆಲವು ಕ್ವಶನ್ಸ್ ಕೇಳ್ತಾರೆ, ಆಪರೇಟಿಂಗ್ ಸಿಸ್ಟಮಲ್ಲೂ ಕೇಳ್ತಾರೆ. ಯಾವುದನ್ನು ಓದಬೇಕಂತ ನಾನು ಪರ್ಟಿಕ್ಯುಲರ್ ಹೇಳ್ತೇನೆ, ಅದನ್ನು ಓದ್ಕೊಂಡು ಹೋಗಿ 100% ಕೇಳ್ತಾರೆ. ಅದನ್ನು ಬಿಟ್ಟು ಎಕ್ಸ್ಟ್ರಾನು ಕೇಳ್ಬೋದು, ಬಟ್ ಅದನ್ನು ಕೇಳ್ತಾರೆ. ಓಕೆ, DBMS ಮೇಲೆ ಕ್ವಶನ್ ಕೇಳ್ತಾರೆ. ಮತ್ತು ನೀವು ಏನು ಪ್ರಾಜೆಕ್ಟ್ ಮಾಡ್ತೀರಲ್ಲ, ತುಂಬ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಪ್ರಾಜೆಕ್ಟನ್ನು ನೀವೇ ಮಾಡಿ, ದಯವಿಟ್ಟು ಪ್ರಾಜೆಕ್ಟನ್ನು ಆನ್ ಯುವರ್ ಓನ್ ಮಾಡಿ, ಕಾಪಿ ಮಾಡಬೇಡಿ. ಪ್ರಾಜೆಕ್ಟ್ನ A to Z ಗೊತ್ತಿರಲಿ. ನೀವು ಫ್ರಂಟ್ ಎಂಡ್, ಈಗ ನಿಮ್ಮ ಫ್ರೆಂಡ್, ನೀವು 3 ಜನ ಒಂದು ಪ್ರಾಜೆಕ್ಟನ್ನು ಮಾಡ್ತಾಯಿದ್ರೆ, ಫ್ರಂಟ್ ಎಂಡ್ ಒಬ್ಬ ನಿನ್ನ ಫ್ರೆಂಡ್ ಮಾಡ್ತಾ ಇರ್ಬೋದು, ನೀವು ಬ್ಯಾಕ್ ಎಂಡಲ್ಲಿ ಮಾಡ್ತಾ ಇರ್ಬೋದು. ಎಲ್ಲದನ್ನು ಕಲ್ತ್ಕೊಳ್ಳಿ. ನೀವು ಇದಕ್ಕೆ ಹೋಗಿ ಎಕ್ಸಾಮಿನರ್ ಹತ್ರ ಹೋಗ್ಕೊಂಡು ಅಥವಾ ನಿಮ್ಮ ಇಂಟರ್ವ್ಯೂವರ್ ಹತ್ರ ಹೋಗ್ಕೊಂಡು ನಾನು ಬ್ಯಾಕ್ ಎಂಡ್ ವರ್ಕ್ ಮಾಡಿದ್ದೆ, ನಂಗೆ ಫ್ರಂಟ್ ಎಂಡ್ ಗೊತ್ತಿಲ್ಲ ಅಂತ ಹೇಳೋದಲ್ಲ. ಕಂಪ್ಲೀಟ್ ಪ್ರಾಜೆಕ್ಟ್ನ ಇನ್ ಆ್ಯಂಡ್ ಔಟ್ ಗೊತ್ತಿರಲಿ. ಪ್ರಾಜೆಕ್ಟ್ 100% ನೀವೇ ಮಾಡಿ, ಕಂಪ್ಲೀಟ್ ಗೊತ್ತಿರಲಿ. ಯು ಕ್ಯಾನ್ ನಿಮ್ಮ ಒಂದು ಪ್ರಾಜೆಕ್ಟ್ ಒಂದು ನಿಮ್ಮ ಇಡೀ ಇದನ್ನೇ ಇದು ಮಾಡುತ್ತೆ. ಯಾಕಂತ ಕೇಳಿದ್ರೆ ಕೆಲವೊಂದು ಟೈಮ್ ಇಡೀ ಇಂಟರ್ವ್ಯೂವಲ್ಲಿ ಕಂಪ್ಲೀಟ್ ಇಂಟರ್ವ್ಯೂ ಪ್ರಾಜೆಕ್ಟ್ ಮೇಲೆ ಇರುತ್ತೆ. ಕೆಲವೊಂದು ಇಂಟರ್ವ್ಯೂ ಕಂಪ್ಲೀಟ್ ಇಂಟರ್ವ್ಯೂ ಪ್ರಾಜೆಕ್ಟ್ ಮೇಲೆ ಇರುತ್ತೆ. ಅಥವಾ ಫೈನಲ್ ಇಂಟರ್ವ್ಯೂವಲ್ಲಿ ನಿಮಗೆ ಕೋಡಿಂಗ್ ಬರಲಿಕ್ಕೆ ಹೇಳ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕೋಡಿಂಗ್ ಯಾವುದೇ ಲ್ಯಾಂಗ್ವೇಜಲ್ಲಿ ಬರೀನಿ, C ಬರೀನಿ, C++ ಬರೀನಿ, ಜಾವಾ ಬರೀನಿ, ಪೈಥಾನ್ ಬರಿಬೋದು, ಯಾವುದ್ರಲ್ಲಿ ಬರೆದು ಪ್ರಾಬ್ಲಮ್ ಇಲ್ಲ. ಬಟ್ ಕೋಡಿಂಗನ್ನು ಕಲ್ತ್ಕೊಳ್ಳಿ. ಇವಾಗಲೇ ಕೋಡಿಂಗನ್ನು ಬೇಸಿಕ್ ಇದನ್ನು ಕಲ್ತ್ಕೊಳ್ಳಿ. ಅದಕ್ಕೆ ಯಾವುದ್ರಲ್ಲಿ ನೀವು ಕಲ್ತ್ಕೊಳ್ಬೋದು? ಒಂದು ಕೋಡಿಂಗನ್ನು ಪ್ರಾಕ್ಟೀಸ್ ಮಾಡೋದಾದರೆ ನಾನು ನಿಮ್ಗೆ ಹೇಳೋದು ಯಾವ್ದು ಗೊತ್ತಿಲ್ಲ, ಒಂದು ಲೀಟ್ ಕೋಡ್ ಅಂತಿದೆ, ಆಯಿತಾ? ಲೀಟ್ ಕೋಡಲ್ಲಿ ಮಾಡಿದರೂ ನೋ ಪ್ರಾಬ್ಲಮ್, ಒಳ್ಳೆ ಇದೆ. ಅಥವಾ ಹ್ಯಾಕರ್ ರ್ಯಾಂಕ್ ಅಂತಿದೆ, ಹ್ಯಾಕರ್ ರ್ಯಾಂಕ್ ಅಥವಾ ಹ್ಯಾಕರ್ ಅರ್ಥ ಆದರೂ ಪ್ರಾಬ್ಲಮ್ ಇಲ್ಲ. ಹ್ಯಾಕರ್ ರ್ಯಾಂಕ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಲೀಟ್ ಕೋಡ್ ಅವ್ರ ಹ್ಯಾಕರ್ ರ್ಯಾಂಕ್ ಇಲ್ಲಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಗೀಕ್ಸ್ ಫಾರ್ ಗೀಕ್ಸ್ ಅಂತಿದೆ, ಇದರಲ್ಲೆಲ್ಲ ಕೋಡಿಂಗ್ ಇದಿರುತ್ತೆ, ಗೀಕ್ಸ್ ಫಾರ್ ಗೀಕ್ಸ್. ಓಕೆ, ಲೀಟ್ ಕೋಡಲ್ಲಿ ಮಾಡಿ, ಹ್ಯಾಕರ್ ರ್ಯಾಂಕಲ್ಲಿ ಪ್ರಾಕ್ಟೀಸ್ ಮಾಡಿ. ಇವಾಗಲೇ ಕಲ್ತ್ಕೊಳ್ಳಿ ಪ್ರೋಗ್ರಾಮಿಂಗು. ಓಕೆ, ನೀವು ಯಾವ ಬ್ರಾಂಚಲ್ಲಿ ಇದ್ದೀರಾ, ಯಾವ ಕಾಲೇಜಲ್ಲಿ ಇದ್ದೀರಾ, ಇಟ್ ಡಸಂಟ್ ಮ್ಯಾಟರ್ಸ್. ನಿಮ್ಮಲ್ಲಿ ನಾಲೆಜ್ ಇದ್ದರೆ ಕಂಪ್ಲೀಟ್ ಮಾಡ್ತೀರಾ. ಓಕೆ, ನಾನು ಹೇಳಿದೆ ನೋಡಿ, ಇದೆಲ್ಲ ಸಬ್ಜೆಕ್ಟ್ಗಳ ವೈಸು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಎಲ್ಲದನ್ನು ನಾನು ಸಾಲ್ವ್ ಮಾಡಿ ನನ್ನದೇ ಚಾನಲ್ ನಾನು ಹೇಳ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಒಂದಿಷ್ಟು ಜನರಿಗೆ ಶೇರ್ ಮಾಡಿ. ನಿಮಗಿದು ಟಿಲ್ ಇಂಜಿನಿಯರಿಂಗ್ ಎಂಡ್ ಆಗೋವರೆಗೂ ನನ್ನ ಚಾನಲ್ ಹೆಲ್ಪ್ ಆಗೇ ಆಗುತ್ತೆ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ದಿಸ್. ನೀವು PUC ಯಲ್ಲೂ ನಿಮ್ಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ರೀಸೆಂಟ್ 3 ಮಂತ್ಸಿಂದ ಇದಕ್ಕೆ ಬಂದಿದ್ದೇನೆ. ಬಟ್ ನಂದು ಈ ಕೋಚಿಂಗ್ ಇದರಲ್ಲಿ ನಂದು ಹೊಸ್ತಲ್ಲ, ನಾನು 6 ಇಯರ್ಸಿಂದ ಮಾಡ್ತಾ ಇದ್ದೇನೆ. 6+ ಇಯರ್ಸಿಂದ ಈ ಕೋಚಿಂಗ್ ಮಾಡ್ತಾ ಇದ್ದೇನೆ. ನನಗೆ ಗೊತ್ತಿದೆ. ಇವನ್ ಇಂಜಿನಿಯರಿಂಗಿಗೂ ಮಾಡ್ತಾ ಇದ್ದೇನೆ. ಓಕೆ, PUC ಅವರಿಗೂ ಮಾಡ್ತಾ ಇದ್ದೇನೆ, ಎಲ್ಲರಿಗೂ ಮಾಡ್ತಾ ಇದ್ದೇನೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಡೋಂಟ್ ಅಂದರೆ ಒಂದು ಟೈಮ್ PUC ಆದಮೇಲೆ ಅಲ್ಲಿ ಬಿಟ್ಟು ಬಿಡೋದಲ್ಲ. ನಾನು ಇಲ್ಲಿ ಕೂಡ ನಿಮ್ಗೆ ಇದು 100% ಹೆಲ್ಪ್ ಆಗುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೊಂದು ಅನೌನ್ಸ್ಮೆಂಟ್ ಮಾಡಬೇಕಿತ್ತು ಸ್ಟೂಡೆಂಟ್ಸು. ದಯವಿಟ್ಟು ನನಗೆ ಏನಂತ ಕೇಳಿದ್ರೆ, ಮುಂದಿನ ಇದರಲ್ಲಿ ನಾನು ನೆಕ್ಸ್ಟ್ ಕೋರ್ಸನ್ನು ಕೊಡ್ತಾ ಇದ್ದೇನೆ. ಯಾವುದು ಕೇಳಿದರೆ KCET ರಿಲೇಟೆಡ್ ಪೇಯ್ಡ್ ಕೋರ್ಸನ್ನು ಮಾಡಬೇಕಂತಿದ್ದೇನೆ. KCET ರಿಲೇಟೆಡ್ ಪೇಯ್ಡ್ ಕೋರ್ಸು, KCET ಕರ್ನಾಟಕ CET ರಿಲೇಟೆಡ್ ಪೇಯ್ಡ್ ಕೋರ್ಸನ್ನು ಮಾಡಬೇಕಂತಿದ್ದೇನೆ. ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ನಿಮ್ಮ ಜೂನಿಯರ್ಸಿಗೆ, ನಿಮ್ಮ ರಿಲೇಟಿವ್ಸಿಗೆ ಅಥವಾ ನೇಬರ್ಸಿಗೆ ದಯವಿಟ್ಟು ಸಜೆಸ್ಟ್ ಮಾಡಿ. ತುಂಬ ಚೀಪ್ ರೇಟಲ್ಲಿ ಮಾಡಬೇಕಂತಿದ್ದೇನೆ. ಯಾರಿಗಾದರೂ ಇದು ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಸ್ಟೂಡೆಂಟ್ಸ್, ಆಯಿತಾ? KCET ಇದು ಪ್ಲಸ್ ಜಾಬ್ ರಿಲೇಟೆಡ್ ಕೋರ್ಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಜಾಬ್ ಓರಿಯೆಂಟೆಡ್ ಈಸಿ ಕೋರ್ಸಸ್ಗಳನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ನಾನು ಬಿಡ್ತಾ ಇದ್ದೇನೆ. ಪ್ಲಸ್ ಪೇಯ್ಡ್ ಕೋರ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ಜಾಯ್ನ್ ಆಗಬೇಕು ಅಂತಿದ್ದಾರೆ. ಜಾಬ್ ಓರಿಯೆಂಟೆಡ್ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ, ಪ್ಲಸ್ ಇಂಜಿನಿಯರಿಂಗ್ ಆಗಿ ಜಾಬ್ ಹುಡುಕ್ತಾ ಇದ್ದವರಿಗೆ ಜಾಬ್ ಓರಿಯೆಂಟೆಡ್ ಕೋರ್ಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಪ್ಲಸ್ KCET ಮಾಡ್ತಾ ಇದ್ದೇನೆ, ಪ್ಲಸ್ ಬೋರ್ಡ್ಸಿಗೂ ಕೂಡ ಮಾಡ್ತಾ ಇದ್ದೇನೆ. PUC ಅವರಿಗೆ ಜಾಯ್ನ್ ಆಗಬೇಕು ಅಂತಿದ್ದವರು ದಯವಿಟ್ಟು ಇದು ಮಾಡಿ. ಓಕೆ, ನಮ್ಮ ಚಾನಲ್ನ ಎಲ್ಲರಿಗೂ ಸಜೆಸ್ಟ್ ಮಾಡಿ. ಅದೇ ರೀತಿ ಜಾಯ್ನ್ ಆಗಬೇಕು ಅಂತಿದ್ರೆ ಅಂದರೆ ನಮ್ಮದು ಪೇಯ್ಡ್ ಕೋರ್ಸ್ ಇದು, KCET ಬಗ್ಗೆ, ಬೋರ್ಡ್ಸ್ ಬಗ್ಗೆ ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸ್. ದಿಸ್ ಈಸ್ ಫಾರ್ ಇಂಜಿನಿಯರ್ಸ್. ಯಾರ್ಯಾರು ಇಂಜಿನಿಯರಿಂಗ್ ಮಾಡಿ ಜಾಯ್ನ್ ಆಗಿಲ್ಲ ಅಂದರೆ ಜಾಬ್ ಆಗಿಲ್ಲ, ಅವರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. 100% ಜಾಬ್ ಆಗುತ್ತೆ ಪಕ್ಕ. ಇದು ಸ್ಟೂಡೆಂಟ್ ದೋಸ್ ಆರ್ ಜಾಯ್ನಿಂಗ್ ನಾವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ಎನ್ರೋಲ್ ಆಗಬೇಕು ಅಂತಿದ್ರೆ ಇದಕ್ಕೆ ಎನ್ರೋಲ್ ಆಗಿ. ಓಕೆ ಸ್ಟೂಡೆಂಟ್ಸು, ಅದೇ ರೀತಿ ಈ ಒಂದು ವಿಡಿಯೋ ಅನ್ನೋದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗಾದರೂ ನಮ್ಮ ಏಕಲವ್ಯ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದಿಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.